ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು 3 ಗಂಟೆ ಟೈಮ್ ಆಗಿದೆ. 3 ಗಂಟೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂತ ಅಂದರೆ, ನಮ್ಮ ಹಳ್ಳಿಯಲ್ಲಿ ನಮ್ಮ ಸಂಬಂಧಿಕರಲ್ಲಿ ಯಾರೋ ಒಬ್ಬರು ತೀರ್ಕೊಂಡಿದ್ರು. ಹಾಗಾಗಿ ಅವರು ನಮ್ಮ ಹಳ್ಳಿಲಿ ತೀರ್ಕೊಂಡಾಗ, ಸ್ವಂತದವರು ಅಂತ ತೀರ್ಕೊಂಡಾಗ ಸೂತಕ ತೆಗಿಯೋದು ಅಂತ ಇರುತ್ತೆ. ಹಾಗಾಗಿ ಸೂತಕ ತೆಗಿಯೋಣ ಅಂತ ಹೇಳಿಬಿಟ್ಟು ನಮ್ಮ ಅಮ್ಮ ಪಾತ್ರೆಗಳೆಲ್ಲ ಈಚೆ ಹಾಕಿದ್ದಾರೆ. ಈ ಪಾತ್ರೆಗಳೆಲ್ಲ ತೊಳೆದು ಮತ್ತು ಎಲ್ಲನೂ ಮನೆಯಿಂದ ಎಲ್ಲ ಹೊಸದಾಗಿ ಕ್ಲೀನಾಗಿ, ಅಂದರೆ ಹತ್ರ ಸಂಬಂಧದ ಅಣ್ಣನ ತಮ್ಮನ ತೀರ್ಕೊಂಡ್ರೆ ಮನೆಗೆಲ್ಲ ಪೇಂಟ್ ಮಾಡಬೇಕು. ಹಾಗಾಗಿ ನಮಗೇನು ಅವರು ಅತಿಯಾಗಿ ಹತ್ರ ಸಂಬಂಧ ಏನಲ್ಲ, ಅಣ್ಣ ತಮ್ಮಗೆ, ಅಂದರೆ ಹಿಂಗೆ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಅಂತ ಹೇಳ್ತೀವಿ, ಆ ರೀತಿ. ಹಾಗಾಗಿ ಅವ್ರು ತೀರ್ಕೊಂಡಿರೋ ದಿಸೆಯಿಂದ ಎಲ್ಲ ಪಾತ್ರೆಗಳೆಲ್ಲ ತೊಳೆಯೋದಕ್ಕೆ ಎಲ್ಲ ಆಚೆ ಹಾಕಿ ಪಾತ್ರೆ ಎಲ್ಲ ತೊಳೆದು ದಬಾಕಿದ್ದಾರೆ ಈ ರೀತಿ. ಏನಪ್ಪ ಅಂತ ಅಂದರೆ, ಎಲ್ಲ ತಾಮ್ರದ ಎಲ್ಲ ಪ್ರತಿಯೊಂದೂ ಕ್ಲೀನಾಗಿ ಮಾಡಬೇಕು. ಮನೆಯಿಂದ ಫುಲ್ಲು ಬೆಡ್ಶೀಟಿಂದ ಹಿಡಿದು ಪ್ರತಿಯೊಂದೂ ಕೂಡ ಸ್ವಚ್ಛವಾಗಿ ಮಾಡಿ ನಾವು ದೇವ್ರು ಪೂಜಿಸ್ತೀವಿ. ನಮ್ಮ ಮನೆಯಲ್ಲೇ ನಾವೇ ಭೈರವೇಶ್ವರ ಸ್ವಾಮಿ ದೇವ್ರು ಪೂಜೋದು. ನಮ್ಮ ಅಣ್ಣ ಮೊದಲು ನಮ್ಮಪ್ಪ ಪೂಜ್ತಿದ್ರು, ಈ ನಂತರ ನಮ್ಮ ಅಣ್ಣ ಪೂಜ್ತಾರೆ ಇವಾಗ. ಹಾಗಾಗಿ ಎಲ್ಲ ಪ್ರತಿಯೊಂದು ಕ್ಲೀನಾಗಿ ಒಚ್ಚಟ್ಟಿಂದ ಕ್ಲೀನಾಗಿ ಮಾಡ್ಕೊಬರ್ಬೇಕು. ನಮ್ಮನೇಲಿ ತಾಮ್ರದ ಪಾತ್ರೆಗಳು ಎಷ್ಟು ಚೆನ್ನಾಗಿದ್ದಾವೆ. ಆಗಿನ ಕಾಲದಲ್ಲಿ ತಾಮ್ರದ ಪಾತ್ರೆಗಳಲ್ಲಿ ಇಟ್ಕೊಂಡು ಈ ತಾಮ್ರದ ಚೊಂಬೆಯಲ್ಲಿ ನೀರು ಕುಡಿತಿದ್ರು, ತಾಮ್ರದ ದಂಡೆಯಲ್ಲಿ ನೀರು ತುಂಬಿಟ್ಕೊತಿದ್ರು, ತಾಮ್ರದ ತಟ್ಟೆಗಳಲ್ಲಿ ಊಟ ಮಾಡ್ತಿದ್ರು. ಪ್ರತಿಯೊಂದು ಕೂಡ ತಾಮ್ರ ಮತ್ತು ಮಡಿಕೆ ಈ ಥರದ್ರಲ್ಲಿ ಯೂಸ್ ಮಾಡ್ತಿದ್ರು. ತುಂಬ ಆರೋಗ್ಯ ಚೆನ್ನಾಗಿತ್ತು. ಈಗಂತೂ ಪ್ಲ್ಯಾಸ್ಟಿಕ್ ಬಿನ್ಗೆಲ್ಲಿ ನೀರು ಇಟ್ಕೊಳ್ಳೋದು, ಪ್ಲ್ಯಾಸ್ಟಿಕ್ ಇದರಲ್ಲಿ ಡ್ರಮ್ಗಳಲ್ಲಿ ನೀರು ಇಟ್ಕೊಳ್ಳೋದು ಎಲ್ಲ ಪ್ಲ್ಯಾಸ್ಟಿಕ್ ಉಪಯೋಗಿಸೋದ್ರಿಂದಾಗಿ ನಿಜವಾಗೂ ಆರೋಗ್ಯ ಅಂತೂ ಪ್ಲ್ಯಾಸ್ಟಿಕ್ಕಿಂದ ಹಾಳಾಗೋಗಿದೆ. ಇಷ್ಟೆಲ್ಲ ತಾಮ್ರದ ಪಾತ್ರೆಗಳು ನಮ್ಮ ಅಜ್ಜಿ ಕಾಲದ ಪಾತ್ರೆಗಳು ಇವು ಅಂತ, ಅಜ್ಜಿ ಕಾಲದಲ್ಲಿ ಯೂಸ್ ಮಾಡ್ತಿದ್ದ ಪಾತ್ರೆಗಳಿವು. ಸ್ವಲ್ಪ ಹಾಗೆ ಇಟ್ಕೊಂಡಿದ್ದಾರೆ. ದೇವ್ರ ಮನೆಗೂ ಕೂಡ ದೀಪನ ಇದರಲ್ಲೇ ಹಚ್ತಿದ್ರು. ಈಗೆಲ್ಲ ಚಿಕ್ಕ ದೀಪಾಲೆ ಕಂಬದಲ್ಲೇ ಹಚ್ತಾರೆ. ನಮ್ಮ ಅಮ್ಮ ತುಂಬ ಸ್ಟವ್ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ನಾವು ಈ ಒಲೆಯಲ್ಲೇ ಅಡುಗೆ ಮಾಡ್ಕೊಳ್ತಿದ್ದದ್ದು. ಹಾಗಾಗಿ ಈಗ ಸ್ಟವ್ ಬಂದಮೇಲಂತೂ ಇದನ್ನು ಹೆಂಗಿದೆ ಒಲೆ ಹಚ್ಚೋದೆ ಅನ್ನೋದೇ ಮರ್ತೋಗಿದೆ. ಎಲ್ಲ ಸಜ್ಜೆ ಎಲ್ಲ ತೊಳೆದು ಈ ರೀತಿ ಖಾಲಿ ಮಾಡಿ ಪಾತ್ರೆ ಎಲ್ಲ ಆಚೆ ಹಾಕಿದಾರಲ್ಲ, ಹಾಗಾಗಿ ಎಲ್ಲ ಕ್ಲೀನಾಗೆ ತೊಳೆದು ಈಗ ನೆಕ್ಸ್ಟ್ಗೆಲ್ಲ ತೊಳೆದಿರೋದನ್ನೆಲ್ಲ ಕ್ಲೀನಾಗೆ ತಂದು ಜೋಡಿಸ್ಕೋತಾರೆ. ಈ ಅಡುಗೆ ಮನೆ ಕೆಲಸ ಇಷ್ಟಕ್ಕೆ ಮುಗಿಯುತ್ತೆ. ಪಾತ್ರೆಗಳೆಲ್ಲ ತಂದು ಜೋಡಿಸ್ಕೊಂಡ್ರೆ ನೋಡಿ, ಇದು ಹಸಿಕಲ್ಲು ಇದರಲ್ಲಿ ಖಾರ ಆಡಿಸ್ಕೊತಿದ್ವಿ ಮತ್ತು ಮುದ್ದೆ ಕಟ್ಟೋಕ್ಕೂ ಕೂಡ ಯೂಸ್ ಮಾಡ್ತಿದ್ರು. ಈಗಂತೂ ಮಿಕ್ಸಿ ಬಂದು ಅದು ಕೂಡ ಮರ್ತೋಗಿದೆ, ಒಳ್ಳಲ್ಲಿ ಹೇಗೆ ಆಡಿಸೋದು ಅಂತ. ಇದೆ ನಮ್ಮ ಭೈರವೇಶ್ವರ ಸ್ವಾಮಿ ತ್ರಿಶೂಲಗಳಿದೆ, ಇದರಿಂದನೇ ನಾವು ದೇವ್ರ ಪೂಜೋದು. ನಾವು ಸೂತಕ ತೆಗಿಬೇಕಾದ್ರೆ ಶ್ರಾವಣಗಳಲ್ಲಾಗಲಿ, ಮಾರ್ಲಮಿ ಹಬ್ಬ ಮಾಡಲಿ, ಹಾಗೆಲ್ಲ ಇದರಲ್ಲೇ ದೇವ್ರ ಪೂಜೋದು ನಾವು. ತೋರಿಸ್ತೀನಿ ಮುಂದಿನ ಬ್ಲಾಗಲ್ಲಿ ಯಾವ ರೀತಿ ದೇವ್ರು ಪೂಜ್ತೀವಲ್ಲ, ಹೀಗೂ ಸೂತಕ ತೆಗಿಬೇಕಾದ್ರೆ ಆವಾಗ ತೋರಿಸ್ತೀನಿ ನಾನು. ಈ ಗ್ಯಾಪಲ್ಲಿ ಪಾಪ ಹಸು ಬಡ್ಕೊತಿತ್ತು ಅಂತ ಹೇಳಿ ಅಜ್ಜಿ ಮೇವು ಕುಯ್ದು ಹಾಕ್ತಿದ್ರು. ಅದಕ್ಕೂ ಕೂಡ ನಮ್ಮ ಹಸು ಅಂತೂ ಸ್ವಲ್ಪ ಮೇವು ಶಾರ್ಟೇಜ್ ಆಯಿತು ಅಂತ ಅಂದರೆ ಯಾವಾಗೂ ಬಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಪಾಪ ಅವು ಮೂಗು ಪ್ರಾಣಿಗಳಲ್ವ, ನಮಗೇನು ಗೊತ್ತಾಗುತ್ತೆ ಪಾಪ ಅವಕ್ಕೆ ಹೊಟ್ಟೆ ಹಸು ಆಗ್ತಿದೆಯೋ ಅಥವಾ ನೀರಿಗೆ ದಾವಾಗ್ತಿದೆಯೋ ಅನ್ನೋದೇನು ಗೊತ್ತಾಗುತ್ತೆ. ಅವ್ರ ಇಚ್ಛೆಗೆ ಅವಕ್ಕೇನು ಶಾರ್ಟೇಜ್ ಆಗಿಲ್ಲ ಅಂತಂದರೆ ಬಡ್ಕೊಳುತ್ತೆ. ಹಾಗಾಗಿ ನಾವಾಗಿದ್ದರೆ ಬಾಯ್ಬಿಟ್ಟು ಹೇಳ್ಕೊತೀವಿ. ಅವು ಮೂಗು ಪ್ರಾಣಿಗಳಿಗೆ ಏನು ಇಂಥದ್ದು ಆಗ್ತಿದೆ ಅಂತ ಹೇಳ್ಕೊಳ್ಳೋದಕ್ಕಾಗಲ್ಲ. ಅವು ಬಡ್ಕೊಳ್ಳೋದ್ರಿಂದ ನಾವೇ ಅರ್ಥ ಮಾಡಿಕೊಂಡು ಅವಕ್ಕೆ ಆರೈಕೆ ಮಾಡಬೇಕು. ಓಕೆ ಫ್ರೆಂಡ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ಪುಟಾಣಿ ವಿಡಿಯೋ ನಿಮಗೆ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಕೊಡಿ. ಲೈಕ್ ಕೊಡೋಕ್ಕಿಂತ ಮೊದಲೇ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ಈ ಮೊದಲನೇ ಬಾರಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು ವಿಡಿಯೋನ. ಹಾಗೆ ನೋಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.